ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಮೊದಲನೇ ವಿಡಿಯೋ. ನನ್ನ ಹೆಸರು ವಿನುತಾ ಅಂತ. ವೆಲ್ಕಮ್ ಟು ಮೈ ಚಾನಲ್ ಗೌಡ್ಶಾಣಿ ವಿನುತಾ ಕನ್ನಡ ಯೂಟ್ಯೂಬ್ ಚಾನಲ್. ಇದು ನನ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ಇದನ್ನು ಸ್ವೀಟಿಂದನೇ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡು ನಾನಿವತ್ತೊಂದು ಸ್ವೀಟನ್ನು ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆಲ್ಲ. ಅದು ಸಿಹಿ ಕುಂಬಳಕಾಯಿ ಗಾರ್ಗಿ ಅಂತ ಹೇಳಿ. ಅದನ್ನು ಹೆಂಗೆ ಮಾಡಬೇಕು ಅಂತಂದು ಹೇಳಿ ಈ ವಿಡಿಯೋ ಒಳಗೆ ಫುಲ್ ಡೀಟೇಲಾಗಿ ಹೇಳೀನಿ, ವಿತ್ ತೋರಿಸಿದ್ದೀನಿ ಕೂಡ. ಇವನು ನನ್ನ ಮಗ ವಿರಾಜ್. ಅದ್ರ ಅಂದರೆ ಕುಂಬಳಕಾಯಿ ಮೇಗಿಂದೆಲ್ಲ ಸಿಪ್ಪೆನ ತೆಕ್ಕೊಂಡು ಅದನ್ನು ಕಟ್ ಮಾಡಿಕೊಂಡು ಆಮೇಲೆ ಅದನ್ನು ಹೆರ್ಚಬೇಕು. ನಾನು ಹೆರ್ಚ್ತಾ ಇದ್ದೆ. ಆವಾಗ ನನ್ನ ಮಕ್ಕಳು ಬಂದು ಕೂತ್ಕೊಂಡು ಏನು ಮಾಡ್ತಿದ್ದೀಯಾ ಮಮ್ಮಿ ಅಂತ ಕೇಳ್ತಾಯಿದ್ರು. ಈ ರೀತಿ ಅದನ್ನು ಹೆರ್ಚ್ಕೊಂಡ್ಬಿಟ್ಟು ಅದಕ್ಕೆ ನೋಡಿ, ಹೆರ್ಜುವಾಗ ತುಂಬ ಹುಷಾರಾಗಿ ಹೆರ್ಚಬೇಕು, ಕೈಯೆಲ್ಲ ಕೊಯ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಾದಮೇಲೆ ನಾನು ಇಲ್ಲಿ ಒಂದು ದೊಡ್ಡ ಸೈಜಿನ ಕುಂಬಳಕಾಯಿಗೆ ಅಷ್ಟು ಇವಾಗ ತೋರಿಸಿದ್ನಲ್ಲ ಅಷ್ಟು ಬೆಲ್ಲ ತೊಗೊಂಡು ಅದನ್ನು ಒಲೆ ಮೇಲೆ ಹಾಕ್ಕೊಂಡು, ನಾನು ಬೆಲ್ಲ ಹಾಕುವಾಗ ತೋರಿಸ್ಬೇಕು ಅಂದ್ಕೊಂಡಿದ್ದೆ, ಬಟ್ ನಾನೇ ವಿಡಿಯೋ ಮಾಡ್ತಿರೋದ್ರಿಂದ ಅದಾಗಲಿಲ್ಲ. ಒಲೆ ಮೇಲೆ ಇಟ್ಕೊಂಡು ಅದು ಕುದಿಬೇಕು. ಸ್ವಲ್ಪ ಕುದ್ದಿದ್ದಾದಮೇಲೆ ಅದಕ್ಕೆ ಬೆಲ್ಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದು ಚೆನ್ನಾಗಿ ಕುದಿಬೇಕು. ಹಣ್ಣಾಗಿ ಕುದಿಯೋವರೆಗೂ ಅದನ್ನು ಕುದಿಸ್ಕೋಬೇಕು ನಾವು. ಕುದಿಸ್ಕೊಂಡು ಆಮೇಲೆ ಅದು ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ, ಹಲ್ವಾ ಕನ್ಸಿಸ್ಟೆನ್ಸಿ ಬರುತ್ತೆ. ಈ ರೀತಿ ಬಂದಮೇಲೆ ಅದನ್ನು ನಾವು ಆರಾಕಿಡಬೇಕು. ಒಂದು ಪರಾತೊಳಗೆ ಆರಾಕಿಡಬೇಕು. ಪೂರ್ತಿ ಕಂಪ್ಲೀಟಾಗಿ ಅದು ಆರಬೇಕು. ಎಲ್ಲ ಆರಿದಾದಮೇಲೆ ಅದಕ್ಕೆ ಅದು ನಮ್ಗೆ ಇದು ಗಾರ್ಗಿ ಮಾಡೋ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ನಾವು ಅದಕ್ಕೆ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಅದು ಸ್ಕಿಪ್ ಆಗೈತಿ ವಿಡಿಯೋ. ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಅಲ್ಲಿ ನೀವು ನೋಡಾತಿರಲ್ಲ ಅಷ್ಟು ಗಾರ್ಗಿ ಮಾಡೋ ಕನ್ಸಿಸ್ಟೆನ್ಸಿಗೆ ಅದು ಬರುತ್ತೆ. ಅದನ್ನು ನಾವು ಒಂದು ಒದ್ದೆ ಕೈನ ಸ್ವಲ್ಪ ಒದ್ದೆ ಮಾಡ್ಕೊಂಡು, ನೀರು ಹಚ್ಕೊಂಡು ಒದ್ದೆ ಮಾಡಿಕೊಂಡು ಒಂದು ಸಣ್ಣ ಸಣ್ಣ ಬಿಲ್ಲೆ ಮಾಡಿಕೊಂಡು, ನಾನು ತೋರ್ಸಾತೀನಿ ನೋಡಿರಿ, ಆ ರೀತಿ ಮಾಡಿಕೊಂಡು ಅದನ್ನು ಎಣ್ಣೆ ಒಳಗೆ ನಾವು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಈ ಕಡೆ ಪ್ಲೇಟ್ ಒಳಗೆ ನಾನು ತೆಗೆದು ತೋರಿಸ್ತೀನಿ ನೋಡಿ ನಿಮ್ಗೆ ಹೆಂಗೆ ಕಾಣಿಸ್ತೈತಿ ಅಂಥೇಳಿ. ಮಸ್ತಾಗಿರ್ತೈತಿ, ಸಖತ್ತಾಗಿರುತ್ತೆ. ಟೇಸ್ಟ್ ಮಾತ್ರ ಪದೇ ಪದೇ ಮಾಡ್ಕೋಬೇಕಂತ ಅನ್ಸುತ್ತೆ. ನೋಡ್ತೀರಿ ನೀವು ಫ್ರೈ ಮಾಡೋದು ಹೆಂಗೆ ಅಂಥೇಳಿ. ಈ ರೀತಿ ಎಣ್ಣೆ ಒಳಗೆ ಹೊಂಬಣ್ಣ ಬರೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಟೇಸ್ಟ್ ಮಾಡಿರಿ, ಮಸ್ತಾಗಿರ್ತೈತಿ ಗಾರ್ಗಿ, ಕುಂಬಳಕಾಯಿ ಗಾರ್ಗಿ. ನೋಡಿರಿ, ಟ್ರೈ ಮಾಡಿರಿ ಒಂದು ಸಲ ಅಂತ ಹೇಳ್ತಾ, ನಾನು ಇದನ್ನು ಯಾಕೆ ಮಾಡತ್ತೀನಿ ಅಂತಂದ್ರೆ, ನಾನು ಜಾತ್ರೆ ಇತ್ತು ನಮ್ಮ ತವ್ರ ಮನೆಯೊಳಗೆ. ಸೊ ಅಲ್ಲಿಗೆ ಹೋಗಬೇಕಾಗಿತ್ತು, ಊಟಕ್ಕೆ ಕಟ್ಕೊಂಡು ಹೋಗ್ಬೇಕಂತೇಳಿ ಇದನ್ನೆಲ್ಲ ಮಾಡೀನಿ. ಗಾರ್ಗಿ, ಆಮೇಲೆ ರೈಸು, ಬದ್ನೆಕಾಯಿ ಪಲ್ಯ, ಆಮೇಲೆ ಅನ್ನ ಮಾಡ್ಕೊಂಡಿದ್ದೀನಿ. ಅನ್ನಕ್ಕೆ ಒಗ್ಗರಣೆ, ಚಪಾತಿ, ಆಮೇಲೆ ಚಪಾತಿ, ಆಮೇಲೆ ಅನ್ನಕ್ಕೆಲ್ಲ ಒಗ್ಗರಣೆ, ಆಮೇಲೆ ಇನ್ನೊಂದು ಥರ ಏನೋ ಬೇಳೆ ಪಲ್ಯ ಏನೋ ಮಾಡಿದ್ದೀನಿ ಅದು, ಆಮೇಲೆ ಹಿಟ್ಟಿನ ಪಲ್ಯ ಮಾಡಿದ್ದೀನಿ, ಕೊರದು ಹಿಟ್ಟಿನ ಪಲ್ಯ, ಅಥವಾ ಇದಕ್ಕೇನು ಹೇಳ್ತೀರಿ ನೋಡಿರಿ ನಿಮ್ಮ ಕಡೆ ಎಲ್ಲ. ನಾವು ಕಡೆ ಎಲ್ಲ ಕೊರದು ಹಿಟ್ಟಿನ ಪಲ್ಯ ಅಂತ ಹೇಳಿ ಕರಿತೀವಿ. ಇದನ್ನು ಮಾಡಿಕೊಂಡು ಕಟ್ಕೊಂಡು ಊರಿಗೆ ಹೋಗಿದ್ವಿ. ಅಲ್ಲಿ ನನ್ನ ಮಗಳು ರಾತ್ರಿ ನನ್ನ ಕೈಗೆಲ್ಲ ಮೆಹಂದಿ ಹಾಕತ್ತಿದ್ಲು. ಸ್ವಲ್ಪ ಈಕಿ ಆರ್ಟ್ ಒಳಗೆ ಸ್ವಲ್ಪ ಇಂಟ್ರೆಸ್ಟ್ ಅದ ಆಕೆಗೆ. ನೋಡ್ಬೋದು, ನಮ್ಮೂರಿನ ದೇವಸ್ಥಾನ. ನನ್ನ ಫ್ರೆಂಡ್ ಕೂಡ ಬಂದಳು, ನಾನು ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ. ಭಾಳ ಚಂದ ಇತ್ತು ರೀ ಆ್ಯಕ್ಚುಲಿ. ಇನ್ನು ನೋಡ್ರಿ, ಈಗೆಲ್ಲ ಕೋಲಾಟ ಗೀಲಾಟ ಎಲ್ಲ ಮರ್ತು ಬಿಟ್ಟವು. ಆದ್ರೆ ಇವೆಲ್ಲ ತುಂಬ ರೇರ್ ನೋಡೋಕೆ ಸಿಗೋದು. ಅದು ಎಷ್ಟು ಖುಷಿ ಆಕೈತಿ, ಅದ್ರೊಳಗೆ ಒಂದು ಎಂಥ ಕಲ್ಚರ್ ಇರ್ತೈತಿ ಅಂತೇಳಿ ನಮಗೆ ಗೊತ್ತಾಗುತ್ತೆ. ನೋಡ್ತಿರ್ಬೋದು ನೀವು, ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಒಂದೊಂದು ಓಣಿ ಒಳಗೆ ಚಿಕ್ಕ ಮಕ್ಕಳನ್ನೆಲ್ಲ ಕೂಡಿಸ್ಕೊಂಡು ಅವ್ರಿಗೊಂದು ಜಾನಪದ ಹಾಡು ಏನೋ ಅಂತ ಕಲಿಸ್ಕೊಂಡು ಕೋಲಾಟ. ಜಾತ್ರೆ ಇನ್ನೂ ಒಂದು ತಿಂಗಳಿರುವಾಗಲೇ ಇವರೆಲ್ಲ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಓಣಿ ಒಳಗೆ ರಾತ್ರಿ ಸ್ಕೂಲ್ ಮುಗಿಸ್ಕೊಂಡು ಬಂದಮೇಲೆ ಪ್ರಾಕ್ಟೀಸ್ ಮಾಡಿ ಮಸ್ತ್ ಡ್ಯಾನ್ಸ್ ಮಾಡಿದ್ರು ಎಲ್ಲ. ಒಂದೊಂದು ಓಣಿ ಒಳಗೆ ಒಂದೊಂದು ಗ್ರೂಪ್ ಮಾಡ್ಕೊಂಡು ಮಾಡಿರ್ತಾರೆ. ತೇರಿದು ನಮ್ಮೂರು ತೇರು ನೀವು ನೋಡ್ಬೋದು. ಮಸ್ತ್ ಜಾತ್ರೆ ಆಯ್ತು, ಭಂಡಾರ ಎಲ್ಲ ಉಗ್ಗಾತರ. ಅದು ಒಂದು ಜಾನಪದ, ಒಂದು ಒಳ್ಳೆಯ ಅನುಭವ, ಒಂದು ಒಳ್ಳೆಯ ವಿಡಿಯೋ. ಇಷ್ಟು ಹೇಳಿ ನನ್ನ ಮಾತನ್ನು